ಸುಳ್ಯದಲ್ಲಿ ಮದುವೆಯ ಕನಸನ್ನ ನನಸಾಗಿಸುವ ಸಂಭ್ರಮಕ್ಕೆ ಮೂರ್ತ ರೂಪ ಕೊಟ್ಟ ಸುಂದರ ಸಭಾಭವನ ಸುಳ್ಯ ಓಡಬಾಯಿಯ ಕುಂಬಕೋಡು ಕಸ್ತೂರಿ ಅಚ್ಯುತ ಭಟ್ ಶಶಿಕಲಾ ಕಲಾಮಂದಿರ. ಈಗ ಈ ಕಲಾಮಂದಿರಕ್ಕೆ ದಶವರುಷದ ಸಂಭ್ರಮಾಚರಣೆ. ಎಲ್ಲ ಅತ್ಯಾಧುನಿಕ ವ್ಯವಸ್ಥೆಗಳೊಂದಿಗೆ ಸುಳ್ಯಕ್ಕೆ ಮುಕುಟಮಣಿಯಾಗಿ ತೆರೆದುಕೊಂಡ ಕುಂಬಕೋಡು ಕಸ್ತೂರಿ ಅಚ್ಯುತ ಭಟ್ ಶಶಿಕಲಾ ಮಂದಿರ ನೂರಾರು ಮದುವೆ ಮತ್ತಿತರ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನ ಒದಗಿಸಿತ್ತು. ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಇಂತಹ ವಿಶಾಲವಾದ ಮತ್ತು ಅತ್ಯಾಧುನಿಕ ಮಂದಿರವನ್ನ ಸುಳ್ಯದಲ್ಲಿಯೂ ಆರಂಭಿಸುವ ಮೂಲಕ ದಶಕದ ಹಿಂದೆ ದೊಡ್ಡ ಕ್ರಾಂತಿಯೇ ಉಂಟಾಯಿತು. ಸಾವಿರಾರು ಮಂದಿ ಭಾಗವಹಿಸುವ ಮದುವೆ ಕಾರ್ಯಕ್ರಮಗಳನ್ನು ನಡೆಸಲು ಬೇರೆ ಕಡೆ ಹಾಲ್ ಹುಡುಕಬೇಕಾಗಿತ್ತು. ಆದರೆ ಕುಂಬಕೋಡು ಹಾಲ್ ಆದ ಬಳಿಕ ಸುಳ್ಯ ಹಾಗೂ ಪರಿಸರದ ಮದುವೆ ಮೊದಲಾದ ಕಾರ್ಯಕ್ರಮಗಳಿಗೆ ಇಲ್ಲಿಯೇ ನಡೆಸಲು ಅವಕಾಶ ನೀಡಿದೆ. ಇದೀಗ ದಶವರುಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ 25ರಂದು ದಶ ಸಂಭ್ರಮದ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು. ಸುಳ್ಯದ ಅತ್ಯಂತ ದೊಡ್ಡದಾದ ಮತ್ತು ವ್ಯವಸ್ಥಿತ ಸಭಾಂಗಣವಾದ ಕುಂಬಕೋಡು ಕಸ್ತೂರಿ ಅಚ್ಯುತ ಭಟ್ ಶಶಿಕಲಾ ಮಂದಿರ ಹಲವು ವಿಶೇಷತೆಗಳನ್ನು ಹೊಂದಿದೆ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ವಿಶಾಲವಾದ ಸುಸಜ್ಜಿತ ಹಾಲ್ ತಲೆ ಎತ್ತಿ ನಿಂತಿದೆ. ಶುದ್ಧ ಸಸ್ಯಾಹಾರಿ ಮಂದಿರದಲ್ಲಿ ಮದುವೆ ಮೊದಲಾದ ಕಾರ್ಯಕ್ರಮ ನಡೆಸುವ ವ್ಯವಸ್ಥೆ ಇದೆ. ಒಂದು ಸುಸಜ್ಜಿತವಾದಂಥ ಸಭಾಂಗಣ, ಮಂಗಳ ಕಾರ್ಯಗಳಿಗೆ ಬೇಕಾದಂಥ ಸಭಾಂಗಣಗಳ ಕೊರತೆ ಇತ್ತು. ಭಾಳ ಹಿಂದೆ ಎಲ್ಲ ವಿವಾಹಗಳು ಕಾಯತೋಡಿ ದೇವಸ್ಥಾನದಲ್ಲಿ ಅಥವಾ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ನಡೀತಾ ಇತ್ತು. ಆ ಬಳಿಕ ಅಕ್ಷತಾ ಕಲಾಮಂದಿರ ಆಯಿತು. ಅದನ್ನು ಕಾರಣಾಂತರದಲ್ಲಿ ಅವರು ಬದಲಾಯಿಸಿ ಒಂದು ವಾಣಿಜ್ಯ ಸಂಕೀರ್ಣವಾಗಿ ಮಾರ್ಪಟ್ಟಿತ್ತು. ಈ ಹಂತದಲ್ಲಿ ನಮಗೆ ಬೇಕಾದಂಥ ಒಂದು ಅತ್ಯುತ್ತಮವಾದಂಥ ಸರ್ವ ಸಜ್ಜಿತವಾದಂಥ ಒಂದು ಸಭಾಂಗಣವನ್ನು ಶುಭಕರ್ ರಾವ್ ಅವರು ಕನಸುಕೊಂಡರು. ಭಾಳ ಆಶ್ಚರ್ಯ ಅಂದರೆ ಆ ಮನುಷ್ಯ ತೀರಾ ಮೌನಿಯಾಗಿದ್ದವರು, ಹೆಚ್ಚು ಮಾತಾಡಿದವರಲ್ಲ, ಆದರೆ ಕನಸು ಕಂಡವರು. ಕುಂಬಕೋಡು ಮನೆತನದ ಶುಭಕರ್ ರಾವ್ ಅವರು ಆ ಕುಂಬಕೋಡಿನವರು ಹೇಗೆ ನಮಗೆ ಚಲನಚಿತ್ರ ಮಂದಿರವನ್ನು ಕಟ್ಟಿಕೊಟ್ಟರು, ಹಾಗೆ ಇದನ್ನು ಕೂಡ ಕಟ್ಟಿಕೊಟ್ಟು ಒಳ್ಳೆಯ ಸಭಾಂಗಣವನ್ನು ನಿರ್ಮಿಸಿ ಜನ ಉಪಯೋಗಕ್ಕೆ ಅರ್ಪಿಸಿದ್ದಾರೆ. ಅದನ್ನು ಅವರ ದಿವಂಗತರಾದ ನಂತರ ಅವರ ಶ್ರೀಮತಿಯವರು ಅದೇ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ವ್ಯವಸ್ಥೆ ಇದೆ. ಇವರು ಇನ್ನಷ್ಟು ವಿಸ್ತರಿಸಿ ಪಾರ್ಕಿಂಗನ್ನು, ಸಾಮಾನ್ಯವಾಗಿ ಎಲ್ಲ ಸಭಾಂಗಣಗಳಲ್ಲಿ ಸಮಸ್ಯೆ ಆಗೋದು ಪಾರ್ಕಿಂಗ್, ಇಲ್ಲಿ ಭಾಳಷ್ಟು ವಿಸ್ತಾರವಾದಂಥ ಪಾರ್ಕಿಂಗನ್ನು ಅವರು ಜನರಿಗೆ ಒದಗಿಸಿ ಈ ಸಭಾಂಗಣವನ್ನು ಮತ್ತಷ್ಟು ಹೆಚ್ಚು ಜನೋಪಯೋಗಿಯಾಗುವಾಗಿ ಮತ್ತು ಎಲ್ಲರಿಗೂ ಅನುಕೂಲವಾಗಿ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು 10ನೇ ವರ್ಷದ ಸಂಭ್ರಮದಲ್ಲಿ ಅವರು ಇರುವುದರಿಂದ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅತ್ಯುತ್ತಮ ವಿನ್ಯಾಸದ ಅತ್ಯುತ್ತಮವಾದಂಥ ಈ ಸಭಾಂಗಣ ಎಲ್ಲರ ಒಂದು ಒಳ್ಳೆಯ ಕೆಲಸಗಳಿಗೆ, ಕಾರ್ಯಗಳಿಗೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಒಂದು ಉತ್ತಮವಾದಂಥ ಸಭಾಂಗಣ ಅನ್ನೋದನ್ನು ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀಮತಿ ಶಶಿಕಲಾ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರ ಆತ್ಮವಿಶ್ವಾಸ ಕುಗ್ಗದಿರಲಿ, ಅವರು ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಮತ್ತು ಜನರಿಗೆ ಆಗುವಂಥ ಸಹಕಾರವನ್ನು ಕೊಡಲಿಕ್ಕೆ ಅವರಿಗೆ ದೇವರು ಅನುಗ್ರಹಿಸ್ತೇನೆ ಅಂತ ನಾನು ಪ್ರಾರ್ಥಿಸ್ತೇನೆ. ಕುಂಬಕೋಡು ಅಚ್ಯುತ ಭಟ್ ಕಸ್ತೂರಿ ಶಶಿಕಲಾ ಈ ಒಂದು ಹವಾನಿಯಂತ್ರಿತ ಸುಂದರವಾದಂಥ ಒಂದು ಹಾಲ್ ಸುಳ್ಯಕ್ಕೆ ಅತ್ಯಂತ ಅವಶ್ಯಕತೆ ಇತ್ತು. ಅದರ ದಶಮಾನೋತ್ಸವ ಇವತ್ತು ನಡೀತಾ ಇದೆ. ಸಹಜವಾಗಿ ಕಾಲ ಬದಲಾಗ್ತಾ ಇದ್ದ ಹಾಗೆಯೇ ದೂರದೃಷ್ಟಿ ಇದ್ದವರು ಮುಂದಿನ 40-50 ವರ್ಷಕ್ಕೆ ಏನು ಬೇಕು ಇದನ್ನು ಯೋಚನೆ ಮಾಡ್ತಾರೆ. ಆ ರೀತಿ ದೂರದೃಷ್ಟಿ ಇಟ್ಟುಕೊಂಡು ಅವತ್ತಿನ ಕಾಲಘಟ್ಟಕ್ಕೆ ಸುಳ್ಯಕ್ಕೆ ಸ್ವಲ್ಪ ದೊಡ್ಡದೋ ಅಂತ ಅನಿಸಿದಂತಹ ಒಂದು ದೊಡ್ಡ ಸುಂದರವಾದಂಥ ವ್ಯವಸ್ಥಿತವಾದಂಥ ಒಂದು ಹಾಲ್, ಒಂದು ಸಭಾಂಗಣ, ಇದರ ಅವಶ್ಯಕತೆ ಇತ್ತು. ಆದರೆ ಆಗ ಅದು ಸ್ವಲ್ಪ ದೊಡ್ಡದೋ ಅಂತ ಅನಿಸುವಂಥ ಸ್ಥಿತಿ ಇತ್ತು. ಬಟ್ ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಬದಲಾವಣೆಗಳಿಗೆ ಆ ರೀತಿಯ ಒಂದು ದೂರದೃಷ್ಟಿಯಿಂದ ಶುಭಾಕರ ಮತ್ತು ಶಶಿಕಲಾರವರು ತಮ್ಮ ಯೋಚನೆಗಳನ್ನು ಮಾಡಿ ತನ್ಮೂಲಕ ಒಂದು ಸುಳ್ಯದ ಅತ್ಯಂತ ಅವಶ್ಯಕತೆ ಉಳ್ಳ ಒಂದು ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡಿ ಇವತ್ತದು ಮಂಗಲ ಕಾರ್ಯಗಳಿಗಿರ್ಬೋದು, ಸಾರ್ವಜನಿಕ ಸಮಾರಂಭಗಳಿಗಿರ್ಬೋದು, ವಿಶೇಷವಾದಂಥ ಯೋಜನೆಗಳಿಗಿರ್ಬೋದು, ನಾಟಕ, ನೃತ್ಯ ಇಂಥದ ಕಾರ್ಯಕ್ರಮಗಳಿಗೆ ಕೂಡ ಅತ್ಯಂತ ಒಂದು ಸುಸಜ್ಜಿತವಾದ ಹವಾನಿಯಂತ್ರಿತ, ಅವಶ್ಯಕತೆ ಇದ್ದವರಿಗೆ ಹವಾನಿಯಂತ್ರಿತ ಸಭಾಂಗಣವಾಗಿಯೂ ಕೂಡ ಅದು ದೊರಕ್ತಾ ಇದೆ. ಈ ಸಂದರ್ಭದಲ್ಲಿ ಶುಭಾಕರ್ ಅವರ ಫೌಂಡರ್ ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರ ಶ್ರೀಮತಿಯವರು ಶಶಿಕಲಾರವರು ಇದನ್ನು ತಮ್ಮ
ಸಹಯೋಗಿಗಳ ಒಟ್ಟಿಗೆ ಕೂತ್ಕೊಂಡು ಮಾತುಕತೆಗಳನ್ನು ಮಾಡಿ ಇವತ್ತೊಂದು ವ್ಯವಸ್ಥಿತ ರೂಪದಲ್ಲಿ ಈ ಒಂದು ಸಭಾಂಗಣ ಮತ್ತು ಅದರ ಸುತ್ತಮುತ್ತಲಿನ ಆವರಣ ಇದನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಸಹಜವಾಗಿ ಇವತ್ತು ಒಂದು ಸಭಾಂಗಣ ಅಂತ ಹೇಳಿದ ಕೂಡಲೇ ಮದುವೆ ಮತ್ತು ಇತರ ಕಾರ್ಯಕ್ರಮಗಳಿಗೆ ನೂರಾರು ವಾಹನಗಳು ಬರ್ತವೆ. ವಾಹನಗಳ ಪಾರ್ಕಿಂಗ್ ಕೂಡ ಒಂದು ದೊಡ್ಡ ಸಮಸ್ಯೆಗಳಾಗಿ ಕಾಣ್ತದೆ. ಇವತ್ತು ಅದಕ್ಕೂ ಕೂಡ ಒಂದು ವ್ಯವಸ್ಥಿತವಾದಂಥ ಪಾರ್ಕಿಂಗ್ ಏರಿಯಾವನ್ನು ಮಾಡಿ ಅದರ ಸುತ್ತ ಮರಗಳನ್ನು ನೆಟ್ಟು ಗಿಡಗಳನ್ನು ನೆಟ್ಟು ನೆರಳನ್ನು ಒದಗಿಸಿ ಒಂದು ಸುಸಜ್ಜಿತ ಹಾಲ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯದಾಗಿ ನಡೆಯುವುದಕ್ಕೆ ಬೇಕಾದಂಥ ಎಲ್ಲ ಊಟದ ತಯಾರಿಯಿಂದ ಹಿಡಿದು ವಾಹನ ನಿಲ್ಲಿಸುವವರೆಗೆ ಆರಾಮದಲ್ಲಿ ಬಂದು ಹೋಗುವ ಎಲ್ಲರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಟ್ಟಿದ್ದಾರೆ ಈ ಸಭಾಂಗಣದ ಮುಖಾಂತರ. ನಾನು ಈ ಸಂದರ್ಭದಲ್ಲಿ ಶಶಿಕಲಾರವರಿಗೆ ಈ ರೀತಿಯ ಕೆಲಸವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನಷ್ಟು ಚೆಂದವಾಗಿ ಮಾಡಿ ಇನ್ನಷ್ಟು ಜನಪ್ರಿಯವಾಗಿ ಈ ಸಭಾಂಗಣ ತನ್ನ ಕೆಲಸಗಳನ್ನು ಮುಂದುವರಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕುಂಬಕೋಡು ಕಸ್ತೂರಿ ಅಚ್ಯುತ ಭಟ್ ಕಲಾಮಂದಿರ ಇವತ್ತಿಗೆ 10 ವರ್ಷ ಆಯಿತು. ಎಲ್ಲ ಗ್ರಾಹಕರು ಸಹಕಾರ ಕೊಟ್ಟು ಬಂದಿದ್ದಾರೆ. ಇನ್ನು ಮುಂದೆಯೂ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ವಿಶಾಲವಾದ ಹಾಲ್, ವೇದಿಕೆ, ಕಣ್ಮನ ಸೆಳೆಯುವ ಜಗಮಗಿಸುವ ಲೈಟಿಂಗ್ಸ್ ಹಾಗೂ ವಿನ್ಯಾಸ, ವಿಶಾಲವಾದ ಭೋಜನಾಲಯ ವ್ಯವಸ್ಥೆ, 1000 ಆಸನದ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, 150ಕ್ಕೂ ಅಧಿಕ ಕಾರುಗಳ ನಿಲುಗಡೆಗೆ ಸ್ಥಳಾವಕಾಶ, ನಿರಂತರ ವಿದ್ಯುತ್ ಪೂರೈಕೆ ವ್ಯವಸ್ಥೆ, ಯಥೇಚ್ಛ ನೀರಿನ ವ್ಯವಸ್ಥೆ, ಎಸಿ ಹಾಗೂ ನಾನ್ ಎಸಿ ವ್ಯವಸ್ಥೆ ಇಲ್ಲಿದೆ. ಬೇಕಾದವರಿಗೆ ಹವಾನಿಯಂತ್ರಿತ ವ್ಯವಸ್ಥೆ ಒದಗಿಸಲಾಗುತ್ತೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಲು ಹಾಲ್ನ ಒಂದು ಭಾಗವನ್ನ ಅತಿ ಕಡಿಮೆ ದರದಲ್ಲಿ ನೀಡಲಾಗುತ್ತೆ. ಕಳೆದ 10 ವರ್ಷಗಳಿಂದ ಮದುವೆ ಇನ್ನಿತರ ಕಾರ್ಯಕ್ರಮಗಳನ್ನ ನಡೆಸಿ ಕೈ ಜೋಡಿಸಿದ ಎಲ್ಲಾ ಹಿತೈಷಿಗಳಿಗೆ ಹಾಗೂ ಸಹಕರಿಸಿದವರಿಗೆ ಕೃತಜ್ಞತೆಗಳು. ಮುಂದೆಯೂ ಎಲ್ಲರ ಸಹಕಾರವನ್ನ ಬಯಸುತ್ತೇವೆ ಎಂದು ಕುಂಬಕೋಡು ಕಸ್ತೂರಿ ಅಚ್ಯುತ ಭಟ್ ಶಶಿಕಲಾ ಮಂದಿರದ ಮಾಲಕರಾದ ಶ್ರೀಮತಿ ಶಶಿಕಲಾ ಶುಭಕರ್ ರಾವ್ ಹೇಳಿದ್ದಾರೆ. ಶರೀಫ್ ಜಟ್ಟಿಪಳ್ಳ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.